ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ SSC GD 2025 ಅಂದರೆ ಈಗ ನಡೀತಿರ್ತಕ್ಕಂಥ 2025ರಲ್ಲಿ SSC GD ಎಕ್ಸಾಮನ್ನು ಮುಗಿದಿದೆ. ಮತ್ತು ಕೂಡ ಏನೋ ಆನ್ಸರ್ ಕೀನನ್ನು ಬಿಟ್ಟಿದ್ದಾರೆ. ಕೆಲವೊಬ್ಬರು ಜನ ನನಗೆ ಕಮೆಂಟ್ ಮಾಡಿದರು, ಎಷ್ಟಕ್ಕೆ ನಿಲ್ಲುತ್ತೆ ಸರ್ ಅಂದರೆ ಕಟ್ ಆಫ್ ಮಾರ್ಕ್ಸ್ ಅಂತ. ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನಂತರ ನೀವು ಆನ್ಸರ್ ಕೀನ ನೋಡಿ ನಾನು ಪಾಸ್ ಆಗ್ತೀನಿ ಮತ್ತು ನನಗೆ 100% ಇದೆ ಅಂತ ಅನ್ನೋರು, ಅಥವಾ ನನಗೆ ಅಂದರೆ 50-50 ಅಂದರೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಫಿಸಿಕಲ್ ಮತ್ತು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಇದು ವಿಡಿಯೋ ಅಂದವರಿಗೆ ಈ ವಿಡಿಯೋ ಏನಪ್ಪ ಅಂತಂದರೆ, ಫಿಸಿಕಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತು ಫಿಸಿಕಲಲ್ಲಿ ಯಾವ್ಯಾವ ಟೆಸ್ಟ್ ಇರುತ್ತೆ ಈ ವರ್ಷ ಅಂದರೆ 2025ರಲ್ಲಿ ಫಿಸಿಕಲಲ್ಲಿ ಯಾವ್ಯಾವ ಟೆಸ್ಟ್ ಮಾಡ್ತಾರೆ ಮತ್ತು ಫಿಸಿಕಲ್ ಡೇಟ್ ಯಾವಾಗ ಕೊಡ್ತಾರೆ ಮತ್ತು ಫಿಸಿಕಲ್ ಎಲ್ಲಿರುತ್ತೆ, ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಮುಂಬರೋ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ SSC GD 2025ರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಜನರಲ್ ಆಗಿರ್ಬೋದು, OBC ಅವರಿಗೆ ಮತ್ತು ಯಾರೇ ಆದರೂ ಕೂಡ 170 ಹೈಟನ್ನು ಇಟ್ಟಿದ್ದಾರೆ. ಅಂದರೆ 170 ಸೆಂಟಿಮೀಟರ್ ಹೈಟ್ ಇರಬೇಕು. ನಂತರ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಅವರಿಗೆ 157 ಹೈಟ್ ಇರಬೇಕು. 2025ರಲ್ಲಿ ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ಗೆ ಇಷ್ಟನ್ನು ಹೈಟನ್ನು ಕೊಟ್ಟಿದ್ದಾರೆ. ಮತ್ತು ಫಿಸಿಕಲ್ ಅಂದರೆ ರನ್ನಿಂಗ್ ನೋಡೋದಾದರೆ ಎಷ್ಟಿರುತ್ತಪ್ಪ ಅಂತಂದರೆ ಕ್ಯಾಂಡಿಡೇಟ್ ಅದರ್ ದೆನ್ ಲಡಾಖ್ ರೀಜನ್ ಅಂದರೆ ನಮ್ಮ ಆಲ್ ಸ್ಟೇಟಸ್ ಬರ್ತವೆ. ಅಂದರೆ ಅದರ ಲಡಾಖ್ ರೀಜನ್ ಬಿಟ್ಟು ಅವ್ರಿಗೆ ಏನು ರನ್ನಿಂಗ್ ಇರುತ್ತಪ್ಪ ಮತ್ತು ಎಷ್ಟು ನಿಮಿಷ ಇರುತ್ತಪ್ಪ ಅಂತಂದರೆ 5 ಕಿಲೋಮೀಟ್ರ್ ಓಡಬೇಕು. ಎಷ್ಟು ನಿಮಿಷದಲ್ಲಿ ಅಂದರೆ 24 ನಿಮಿಷದಲ್ಲಿ 5 ಕಿಲೋಮೀಟ್ರನ್ನು ಪಾಸ್ ಮಾಡಬೇಕು. ನಂತರ ಅದೇ ಅದರ್ ಲಡಾಖ್ ರೀಜನ್ನಲ್ಲಿ ಫಿಮೇಲ್ಸ್ಗೆ ಎಷ್ಟು ನಿಮಿಷ ಮತ್ತು ಎಷ್ಟು ಕಿಲೋಮೀಟ್ರ್ ಓಡಬೇಕಪ್ಪ ಅಂತಂದರೆ 1.6 ಕಿಲೋಮೀಟರ್ ಓಡಬೇಕು. ಅಂದರೆ 1600 ಮೀಟ್ರ್ ಓಡಬೇಕು. ಎಷ್ಟು ನಿಮಿಷದಲ್ಲಿಪ್ಪ ಅಂತಂದರೆ 8.5 ಮಿನಿಟ್ಸಲ್ಲಿ ನೀವು ಮಹಿಳೆಯರಿಗೆ ಇಟ್ಟಿರ್ತಾರೆ. ನಂತರ ಫಾರ್ ಲಡಾಖ್ ರೀಜನ್ದವರಿಗೆ 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸ್ ಅಂದರೆ 7 ನಿಮಿಷದಲ್ಲಿ 16 ಮೀಟರನ್ನು ಓಡಬೇಕು. ಆದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇದು. ನಂತರ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 800 ಮೀಟರ್ ಇನ್ 5 ಮಿನಿಟ್ಸ್ ಅಂದರೆ 5 ನಿಮಿಷದಲ್ಲಿ 800 ಮೀಟರ್ ಓಡಬೇಕು. ಮತ್ತು ಚೆಸ್ಟ್ ಎಷ್ಟಿರಬೇಕಪ್ಪ ಅಂತಂದರೆ ಮೇಲ್ಗೆ ಮಿನಿಮಮ್ ಅನ್ಎಕ್ಸ್ಪೆಕ್ಟೆಡ್ ಚೆಸ್ಟ್ ಮೆಜರ್ಮೆಂಟ್ ಆಫ್ 80 ಸೆಂಟಿಮೀಟರ್ ಅಂದರೆ ಯಾವುದೇ ರೀತಿ ಎಕ್ಸ್ಪೆಂಡೆಡ್ ಮಾಡಿರಬಾರ್ದು. ಹಾಗೆ ಅಂದರೆ ನಾರ್ಮಲ್ ಎಷ್ಟಿರಬೇಕಪ್ಪ ಅಂದರೆ 80 ಸೆಂಟಿಮೀಟರ್ ಇರಬೇಕು. ಮತ್ತು ಏನಾದರೂ ನೀವು ಎಕ್ಸ್ಪೆನ್ಷನ್ ಮಾಡಿದರೆ ಮಿನಿಮಮ್ 5 ಸೆಂಟಿಮೀಟರನ್ನು ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಫಿಮೇಲ್ ನೋಡಿದರೆ ಯಾವುದೇ ರೀತಿ ಚೆಸ್ಟ್ ಮೆಜರ್ಮೆಂಟ್ ಇರೋದಿಲ್ಲ. ನಂತರ ವೇಟ್ ನೋಡೋದಾದರೆ ಅಂದರೆ ಹೈಟ್ಗೆ ಮತ್ತು ಏಜ್ಗೆ ಅಂದರೆ ಅಪ್ರಾಕ್ಸಿಮೇಟ್ಲಿ ವೇಟ್ ಏನಾದರೂ ಕರೆಕ್ಟ್ ಐತಪ್ಪ ಅಂತಂದರೆ ನೀವು ಸ್ಟ್ಯಾಂಡರ್ಡ್ ಮೆಡಿಕಲ್ಗೆ ನೀವು ಅಂದರೆ ವೇಟನ್ನು ಪಾಸ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ರನ್ನಿಂಗ್ ಹೇಳಿದ್ನಲ್ಲ ಆಗಲ್ಲ ನಿಮಗೆ. ಮೇಲ್ಗೆ 5 ಕಿಲೋಮೀಟರ್ ರನ್ ಇರುತ್ತೆ 24 ನಿಮಿಷದಲ್ಲಿ ಮತ್ತು ಫಿಮೇಲ್ಗೆ 1600 ಮೀಟರ್ 8.5 ಮಿನಿಟಲ್ಲಿ ಓಡಬೇಕು. ನಂತರ ಲಾಂಗ್ ಜಂಪ್ ಇರುತ್ತೆ. ಅಂದರೆ ಮೇಲ್ಗೂ ಇರುತ್ತೆ ಮತ್ತು ಫಿಮೇಲ್ಗೂ ಇಬ್ಬರಿಗೂ ಕೂಡ ಇರುತ್ತೆ. ಮೇಲ್ ನೋಡೋದಾದರೆ 11 ಫೀಟ್ ಅಂದರೆ ಲಾಂಗ್ ಜಂಪನ್ನು ಹಾರಬೇಕು. ಎಷ್ಟಪ್ಪ ಅಂದರೆ 3 ಚಾನ್ಸ್ ಕೊಡ್ತಾರೆ ಅವರು. 3 ಚಾನ್ಸಲ್ಲಿ ನೀವು ಏನಾದರೂ ಹಾರಿದ್ರೆ ನೀವು ಪಾಸ್ ಆಗ್ತೀರ ಅದರಲ್ಲಿ. ನಂತರ ಫಿಮೇಲ್ಗೆ 9 ಫೀಟ್ ಅಂದರೆ 9 ಫೀಟ್ ಏನಾದರೂ ಹಾರಿದ್ರೆ ನೀವು ಪಾಸ್ ಆಗ್ತಾರೆ. ಅದು ಇವ್ರಿಗೂ ಕೂಡ 3 ಚಾನ್ಸ್ ಕೊಡ್ತಾರೆ. ಎಷ್ಟು ಈ SSC GD 2025ರ ಫಿಸಿಕಲ್ನಲ್ಲಿ ಯಾವ್ಯಾವ ಟೆಸ್ಟ್ ಇರುತ್ತೆ ಅಂತ ಗೊತ್ತಾಯಿತು. ಇದೇ ಥರ ಮತ್ತು ಮುಂದಿನ ವಿಡಿಯೋಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಮುಂಬರೋ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.